ನಮ್ಮ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ನೀವು ಸಬ್ಮರ್ಸಿಬಲ್ ಮೋಟರ್ ಸ್ಟಾರ್ಟರ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದರೆ, ಮಾರ್ಕೆಟಲ್ಲಿ ಸಾಕಷ್ಟು ವಿಧವಾದ ಸ್ಟಾರ್ಟರ್ಗಳು ನಿಮಗೆ ಸಿಗುತ್ತೆ. ಅಷ್ಟೊಂದು ವಿಧವಾದ ಸ್ಟಾರ್ಟರ್ಗಳಲ್ಲಿ ನೀವು ಯಾವ ಸ್ಟಾರ್ಟರ್ನ ಪರ್ಚೇಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸು ಅಲ್ಲಿ ಇದ್ದರೆ, ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಂದರೆ ಬಿಟಿಕೋ ಸ್ಟಾರ್ಟರ್ನ ನೀವು ಪ್ರಿಫರ್ ಮಾಡೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಏನಕ್ಕೆ ನೀವು ಬಿಟಿಕೋ ಸ್ಟಾರ್ಟರ್ನ ಉಪಯೋಗಿಸ್ಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಬಿಟಿಕೋ ಸ್ಟಾರ್ಟರಲ್ಲಿ ಸಾಕಷ್ಟು ವೈಶಿಷ್ಟ್ಯಗಳಿದೆ. ಆಮೇಲೆ ಇದು ನಿಮಗೆ ಆಪ್ರೇಟ್ ಮಾಡೋದು ಭಾಳ ಈಸಿ. ಈಗ ಇದರಲ್ಲಿರೋ ಇಂಪಾರ್ಟೆಂಟು ನಿಮಗೆ ವೈಶಿಷ್ಟ್ಯಗಳು ಏನೇನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇದರಲ್ಲಿ ನಿಮಗೆ ಬಿಟಿಕೋ ಸ್ಟಾರ್ಟರು ಡಿಜಿಟಲ್ ಸ್ಟಾರ್ಟರ್. ಮೊದಲನೇದಾಗಿ ಡಿಜಿಟಲ್ ಸ್ಟಾರ್ಟರ್ ಆದ್ದರಿಂದ ನಿಮಗೆ 3 ಲೈನಲ್ಲೂ ಬರೋ ನಿಮಗೆ ಏನು ಇನ್ಕಮಿಂಗ್ ವೋಲ್ಟೇಜ್ ಬರುತ್ತೆ, ಆ ವೋಲ್ಟೇಜ್ನ ನಿಮಗೆ ಈ ಡಿಜಿಟಲ್ ಸ್ಟಾರ್ಟರ್ನಲ್ಲಿ LCDನಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅಂದರೆ ನಿಮಗೆ ಒಂದರಿಂದ ಇನ್ನೊಂದು ಲೈನ್ಗೆ ಎಷ್ಟೆಷ್ಟು ವೋಲ್ಟೇಜ್ ಇದೆ ಅನ್ನೋದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು 300 ವೋಲ್ಟ್ಸ್ 300 ವೋಲ್ಟ್ಸ್ 300 ವೋಲ್ಟ್ಸ್ ಆ ಥರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನೀವು ಕರೆಂಟು ಅಂದರೆ ಆ್ಯಮ್ಸು ನಿಮ್ಮ ಮೋಟ್ರ್ ಎಷ್ಟು ಡ್ರಾ ಮಾಡ್ತಾ ಇದೆ ಅದನ್ನು ನಿಮಗೆ ಇದು 3 ಲೈನ್ನಲ್ಲೂ ಆ್ಯಮ್ಸ್ ಎಷ್ಟೆಷ್ಟು ಡ್ರಾ ಮಾಡ್ತಿದೆ ಅಂತ ಡಿಸ್ಪ್ಲೇ ಆಗುತ್ತೆ. ಹಾಗೂ ನಿಮಗೆ ರಿಲೇ ಸೆಟ್ಟಿಂಗ್ ಆ್ಯಮ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅಂದರೆ ರಿಲೇ ಸೆಟ್ಟಿಂಗ್ ಆ್ಯಮ್ಸು ಅಂತ ಹೇಳಿದ್ರೆ ಓವರ್ಲೋಡ್ ರಿಲೇ ಸೆಟ್ಟಿಂಗ್ ಆ್ಯಮ್ಸ್ ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ಎಷ್ಟು ನೀವು ಓವರ್ಲೋಡ್ ರಿಲೇಗೆ ಸೆಟ್ ಮಾಡಿದ್ದೀರೋ ಅದು ನಿಮಗೆ ಗೊತ್ತಾಗುತ್ತೆ. ಈ ಬಿಟಿಕೋ ಸ್ಟಾರ್ಟರ್ನಲ್ಲಿ ಎಲ್ಲ ಸ್ಟಾರ್ಟರ್ನಲ್ಲೂ ನಿಮ್ಮ ಸಿಂಗಲ್ ಫೇಸ್ ಸ್ಟಾರ್ಟರ್ ತಗೊಳ್ಳಿ, 3 ಫೇಸ್ ಸ್ಟಾರ್ಟರ್ ತಗೊಳ್ಳಿ, ಅಥವಾ 1 ಬಾರ್ 2 ಬಾರ್ 3 ಸ್ಟಾರ್ಟರ್ ತಗೊಳ್ಳಿ, ಎಲ್ಲ ಸ್ಟಾರ್ಟರ್ನಲ್ಲೂ ಈ ಫೆಸಿಲಿಟಿ ಇದೆ. ಜೊತೆಯಲ್ಲಿ ನಿಮಗೆ ಆಟೋ ಸ್ಟಾರ್ಟ್, ಬಿಲ್ಟ್ ಇನ್ ಆಟೋ ಸ್ಟಾರ್ಟ್ ಫೆಸಿಲಿಟಿ ಇದೆ. ಅಂದರೆ ನೀವು ಒನ್ ಫೇಸ್ ಆಟೋ ಸ್ಟಾರ್ಟು, 2 ಫೇಸ್ ಆಟೋ ಸ್ಟಾರ್ಟು, 3 ಫೇಸ್ ಆಟೋ ಸ್ಟಾರ್ಟು ಎಲ್ಲ ಆಟೋ ಸ್ಟಾರ್ಟ್ಸು ಫೆಸಿಲಿಟಿನೂ ಇದೆ. ಈ ಆಟೋ ಸ್ಟಾರ್ಟು ಡಿಲೇ ಟೈಮಿಂಗ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಆಮೇಲೆ ಇದರ ಇನ್ನೊಂದು ವೈಶಿಷ್ಟ್ಯ ಏನಪ್ಪ ಅಂದರೆ ಸ್ಟಾರ್ ಡೆಲ್ಟಾ ಟೈಮರ್. ಬೇರೆ ಸ್ಟಾರ್ಟರ್ಗಳಲ್ಲಿ ನಿಮಗೆ ಸಪ್ರೇಟಾಗಿ ಸ್ಟಾರ್ ಡೆಲ್ಟಾ ಟೈಮರ್ ಉಪಯೋಗಿಸ್ತಾರೆ. ಆದರೆ ನಮ್ಮ ಬಿಟಿಕೋ ಸ್ಟಾರ್ಟರ್ನಲ್ಲಿ ಇನ್ಬಿಲ್ಟ್ ಸ್ಟಾರ್ ಡೆಲ್ಟಾ ಟೈಮರ್ ಇರುತ್ತೆ. ಇದು ನಿಮಗೆ 5 ಸೆಕೆಂಡಿಂದ ಹಿಡಿದು 30 ಸೆಕೆಂಡ್ವರೆಗೂ ಯಾವ ಟೈಮ್ ಬೇಕಾದರೂ ನೀವು ಸೆಟ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. ಇದಲ್ಲದೆ ನಿಮಗೆ ಕಂಟಿನ್ಯೂಸ್ ಆಗಿ ವೋಲ್ಟೇಜಸ್ಸು ಆಮೇಲೆ ಆ್ಯಮ್ಸು ಮೆಜರ್ ಮಾಡ್ತಾ ಇರೋದ್ರಿಂದ ನಿಮಗೆ ST ಸೈಡಿಂದ ಹಿಡಿದು LT ಸೈಡ್ ಕೂಡ ನಿಮಗೆ ಸೆನ್ಸ್ ಮಾಡಿ ನಿಮಗೆ ನಿಮ್ಮ ಸ್ಟಾರ್ಟರ್ನ ಆಫ್ ಮಾಡಿ ನಿಮ್ಮ ಮೋಟ್ರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗೂ ಓವರ್ಲೋಡ್ ಆದರೂ ಸಹಿತ ನಿಮ್ಮ ಮೋಟ್ರು ಅಷ್ಟು ಸೆಟ್ಟಿಂಗ್ ಆ್ಯಮ್ಸ್ಗಿಂತ ಜಾಸ್ತಿ ಆದಾಗ ಆಫ್ ಮಾಡಿ ನಿಮಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೋಟ್ರು ಕೇಬಲ್ ಕಟ್ಟಾಗಲಿ ಅಥವಾ ಮೋಟ್ರ್ ಗ್ರೌಂಡ್ ಆಗಲಿ ನಿಮಗೆ ಸ್ಟಾರ್ಟರ್ ಆಫ್ ಮಾಡಿಸಿ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆದರೆ ಇದೆಲ್ಲ ಪ್ರೊಟೆಕ್ಷನ್ಸು ನಿಮಗೆ LCDನಲ್ಲಿ ಡಿಸ್ಪ್ಲೇ ಆಗುತ್ತೆ. ಏನೇನು ಪ್ರೊಟೆಕ್ಷನ್ ಕೊಡುತ್ತಪ್ಪ ಅಂತೇನೋದ್ರಲ್ಲಿ ನಿಮಗೆ ಮೈನ್ಸ್ ಪ್ರಾಬ್ಲಮ್ ಅಂತ ಒಂದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇನ್ನೊಂದು ನಿಮಗೆ ಚೆಕ್ ಕೇಬಲ್ ಬಾರ್ ಕಿಟ್ ಅಂತ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ನಿಮ್ಮ ಮೋಟ್ರು ನೀರು ಇಲ್ಲದೆ ನೀವು ರನ್ ಮಾಡಿದ್ರೆ ಟ್ರಿಪ್ ಆಗುತ್ತೆ. ಡ್ರೈ ರನ್ ಟ್ರಿಪ್ ಅಂತ ನಿಮಗೆ ಮೆಸೇಜ್ ಕೊಡುತ್ತೆ. ನೀವು ಡ್ರೈ ರನ್ ಟ್ರಿಪ್ ಆದಮೇಲೆ ಪುನಃ ನೀವು ರೀಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಮನಸ್ಸಲ್ಲಿದ್ದರೆ ನೀವು ರೀಸ್ಟಾರ್ಟ್ ಮಾಡೋದಕ್ಕೂ ಪ್ರಾವಿಷನ್ ಇದೆ. ನೀವು ಮಿನಿಮಮ್ 5 ನಿಮಿಷದಿಂದ 23 ಗಂಟೆ 59 ನಿಮಿಷದವರೆಗೂ ಯಾವುದೇ ಟೈಮಲ್ಲೂ ಕೂಡ ಅದು ರೀಸ್ಟಾರ್ಟ್ ಆಗೋದಕ್ಕೆ ನೀವು ಅಲ್ಲಿ ಪ್ರಾವಿಷನ್ ಇದೆ. ಆಮೇಲೆ ನಿಮಗೆ ಓವರ್ಲೋಡ್ ಆದರೆ ನಿಮಗೆ ಟ್ರಿಪ್ಪಿಂಗ್ ಫೆಸಿಲಿಟಿ ಇದೆ. ಅಂದರೆ ಓವರ್ಲೋಡ್ ಟ್ರಿಪ್ ಅಂತ ನಿಮಗೆ ಮೆಸೇಜ್ ಬರುತ್ತೆ. ನಿಮ್ಮ ಮೋಟ್ರು ಏನಾದ್ರು ಗ್ರೌಂಡ್ ಆದರೆ ಅಥವಾ ಕೇಬಲ್ ಏನಾದ್ರು ಪಂಚರ್ ಆಗಿ ನೀವು ನೀರೊಳಗಡೆ ಇದ್ದು ಗ್ರೌಂಡ್ ಆದರೂ ಸಹಿತ ನಿಮಗೆ ಚೆಕ್ ಗ್ರೌಂಡ್ ಬಾರ್ ಇಂಬ್ಯಾಲೆನ್ಸ್
ಅಂತ ನಿಮಗೆ ಮೆಸೇಜ್ ಬರುತ್ತೆ. ಇದಲ್ಲದೆ ನಿಮಗೆ ಕೆಲವು ಸ್ಪೆಸಿಫಿಕ್ ಪ್ರಾಬ್ಲಮ್ಸು ನಮ್ಮ ಎಲೆಕ್ಟ್ರಾನಿಕ್ ಯೂನಿಟ್ ಅಂದರೆ MPUನಲ್ಲಿ ಏನಾದರೂ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇದ್ದರೆ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಗ ನಿಮಗೆ ಇನ್ಸ್ಟ್ರೂಮೆಂಟ್ ಫಾಲ್ಟ್ ಅಂತ ಒಂದು ಮೆಸೇಜ್ ಬರುತ್ತೆ, ಅಥವಾ INST ಫಾಲ್ಟ್ ಅಂತಲೂ ನಿಮಗೆ ಮೆಸೇಜ್ ಬರುತ್ತೆ. ಇದು ಮೇಯ್ನು ನೀವು ನಮ್ಮ ಸ್ಟಾರ್ಟರ್ದು ಫೀಚರ್ಸು. ಇದು ಬಿಟ್ಟು ನಿಮಗೆ ಇನ್ನು ಕೆಲವು ಅಡಿಷನಲ್ ಫೀಚರ್ಸ್ ಸಹಿತ ಇದೆ. ನಿಮಗೆ ಅಡಿಷನಲ್ ಫೀಚರ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ಡಬಲ್ ವಾಟರ್ ಲೆವೆಲ್ ಕಂಟ್ರೋಲರ್ ಫೆಸಿಲಿಟಿ ಇದೆ, ಹಾಗೂ ನಿಮಗೆ ಟೈಮರ್ಸ್ ಫೆಸಿಲಿಟಿ ಇದೆ. ಈ ವಾಟರ್ ಲೆವೆಲ್ ಕಂಟ್ರೋಲರು ಹಾಗೂ ಟೈಮರ್ ನಿಮಗೆ ಬೇಕು ಅಂತ ಹೇಳಿದ್ರೆ, ಈ ಫೆಸಿಲಿಟೀಸ್ ಬೇಕು ಅಂದರೆ ಇದು ಸಪ್ರೇಟಾಗಿ ನಾವು ಅಡಿಷನಲ್ ಫೆಸಿಲಿಟೀಸನ್ನ ಪ್ರಾವಿಷನ್ ಮಾಡಿ ಕೊಡ್ತೀವಿ ನಾವು. ಹಾಗೂ ನಿಮಗೆ ಮೊಬೈಲಿಂದ ನೀವು ನಿಮ್ಮ ಸ್ಟಾರ್ಟರ್ನ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಹಾಗೂ ನೀವು ಸ್ಟೇಟಸ್ನ ನೀವು ನೋಡ್ಬೋದು. ಏನೇ ಫಾಲ್ಟ್ ಆದರೂ ನಿಮ್ಮ ಮೊಬೈಲ್ಗೆ ಮೆಸೇಜು ಬರುತ್ತೆ, ಆದರೆ ಯಾವ ಫಾಲ್ಟಿಂದ ಆಫ್ ಆಗಿದೆ ಅನ್ನೋದು ನೋಡ್ಬೋದು. ಇದಕ್ಕೆ ನಾವು GSM ಮಾಡ್ಯೂಲ್ನ ಉಪಯೋಗಿಸ್ಬೇಕಾಗತ್ತೆ. ಈ GSM ಮಾಡ್ಯೂಲ್ನ ನೀವು ಎಲ್ಲ ಸ್ಟಾರ್ಟರ್ಸ್ಗೂ ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಇಂಟರ್ಫೇಸ್ ಮಾಡೋದಕ್ಕೆ ಪ್ರಾವಿಷನ್ ಮಾಡಿರ್ತೀವಿ. ಅದೇ ನಿಮಗೆ GSM ಮಾಡ್ಯೂಲ್ನು ಯೂಸ್ ಮಾಡ್ಬೋದು, ಟೈಮರ್ ಯೂಸ್ ಮಾಡ್ಬೋದು, ವಾಟರ್ ಕಂಟ್ರೋಲ್ ಯೂಸ್ ಮಾಡ್ಬೋದು. ಟೈಮರ್ನಲ್ಲಿ ನಿಮಗೆ 3 ಟೈಪ್ ಆಫ್ ಟೈಮರ್ಗೆ ಪ್ರಾವಿಷನ್ ಮಾಡಿದ್ದೀವಿ. 3 ಟೈಪ್ ಆಫ್ ಟೈಮರ್ ಅಂದರೆ ಒಂದು ನಾರ್ಮಲ್ ಟೈಮರ್ ಅಂತ ಇದೆ, ಇನ್ನೊಂದು ಸೈಕ್ಲಿಕ್ ಟೈಮರ್ ಅಂತ ಇದೆ, ಇನ್ನೊಂದು ರಿಯಲ್ ಟೈಮ್ ಕ್ಲಾಕ್ ಟೈಮರ್ ಅಂತಲೂ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸು. ನಮ್ಮ ಎಲ್ಲ ಸ್ಟಾರ್ಟರ್ಗಳನ್ನು ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಈಗ ನಿಮಗೆ ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ 30 ವರ್ಷದಿಂದ ಸತತವಾಗಿ 30 ವರ್ಷದಿಂದ ನಾವು ಇದೇ ಸ್ಟಾರ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ ಇರೋದ್ರಿಂದ, ನಮ್ಮದೇ ಆದ R&D ಟೀಮ್ ಇರೋದ್ರಿಂದ ನಾವು ಇಷ್ಟೆಲ್ಲ ಫೀಚರ್ಸ್ಗಳನ್ನ ನೀವು ಪರ್ಫೆಕ್ಟಾಗಿ ಆ್ಯಕ್ಯುರೇಟಾಗಿ ಕೊಡೋಕ್ಕೆ ಸಾಧ್ಯ ಆಗಿದೆ. ಹಾಗೂ ನಮ್ಮ ಬಿಟಿಕೋ ಕಂಪ್ನಿ ಇದು ISO ಸರ್ಟಿಫೈಡ್ ಕಂಪ್ನಿ. ಇದು 2015 ISO ಸರ್ಟಿಫಿಕೇಷನ್ ಆಗಿದೆ. ISO ಸರ್ಟಿಫಿಕೇಷನ್ ಮಾಡಿರೋದ್ರಿಂದ ನಮ್ಮ ಕಂಪ್ನಿಯಲ್ಲಿ ನನ್ನ ಪ್ರಾಡಕ್ಟ್ಸ್ ಯಾವುದ್ಯಾವ್ದು ಇದೆ ಎಲ್ಲ ಪ್ರಾಡಕ್ಟ್ಸ್ನಲ್ಲೂ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗೋದಂಗೆ ನಾವು ಕ್ವಾಲಿಟಿ ಸ್ಪೇರ್ ಪಾರ್ಟ್ಸ್ನ ನಾವು ಯೂಸ್ ಮಾಡ್ತೀವಿ. ಕ್ವಾಲಿಟಿ ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಆ್ಯಕ್ಯುರಸಿ ಇರುತ್ತೆ, ಅದ್ರ ಜೊತೆಯಲ್ಲಿ ನಿಮಗೆ ಇದು ಬಹಳ ಸದೃಢವಾಗಿ ಹೆಚ್ಚಿಗೆ ಕಾಲ ಬಾಳಿಕೆ ಬರುತ್ತೆ. ಇಷ್ಟೆಲ್ಲ ನಾವು ಪ್ರಾವಿಷನ್ ಮಾಡಿದ್ದೀವಿ. ಜೊತೆಯಲ್ಲಿ ಬರೀ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದೇ ಅಲ್ಲ, ನಿಮಗೆ ಸರ್ವಿಸ್ ಪ್ರಾವಿಷನ್ನು ಮಾಡಿಕೊಡ್ಬೇಕು. ಈ ಸರ್ವಿಸ್ ಪ್ರಾವಿಷನ್ನ ಯಾವ ಥರ ಮಾಡಿದ್ದೀವಿ ಅಂದರೆ, ನಾವು ತುಮಕೂರು ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲ ತಾಲೂಕು ಅಥವಾ ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಸರ್ವಿಸ್ ಸೆಂಟರ್ಸ್ನ ನಮ್ಮದೇ ಆದ ಸರ್ವಿಸ್ ಸೆಂಟರ್ಸ್ಗಳಿದೆ. ಅಂದರೆ ಟ್ರೈನ್ಡ್ ಮೆಕ್ಯಾನಿಕ್ಸ್ ಅವರು ಸರ್ವಿಸ್ ಸೆಂಟರ್ಸ್ ಓಪನ್ ಮಾಡಿದ್ದಾರೆ. ಆ ಸರ್ವಿಸ್ ಸೆಂಟರ್ಸ್ನಲ್ಲಿ ನಿಮಗೆ ಈವನ್ ಗ್ಯಾರಂಟಿ ಇದ್ದರೂ ಸಹಿತ ಅಥವಾ ಗ್ಯಾರಂಟಿ ಇಲ್ಲ ಆದರೂ ಸಹಿತ ನಿಮಗೆ ಸರ್ವಿಸ್ ಮಾಡಿಕೊಡ್ತಾರೆ. ಇದು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಆಯಿತು. ತುಮಕೂರು ಡಿಸ್ಟ್ರಿಕ್ಟ್ ಬಿಟ್ಟು ಹೊರಗಡೆ ಅಂತ ಕೇಳಿದ್ರೆ ನೀವು ಹಾಸನ ಡಿಸ್ಟ್ರಿಕ್ಟಲ್ಲಿದೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನಲ್ಲಿದೆ, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿದೆ, ಹಾಗೂ ಇಲ್ಲಿ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟಲ್ಲಿ ದೊಡ್ಡಬಳ್ಳಾಪುರದಲ್ಲಿದೆ. ಹೀಗೆ ಬೇರೆ ಬೇರೆ ಕಡೆ ಎಲ್ಲ ನಾವು ಈಗ ಸರ್ವಿಸ್ ಸೆಂಟರ್ಸ್ನ ನಾವು ಮಾಡಿದ್ವಿ. ಆಮೇಲೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನಲ್ಲಿದೆ, ಹಿರಿಯೂರಲ್ಲಿ ಮಾಡಿದ್ದೀವಿ. ಈ ಥರ ನಾವು ಸರ್ವಿಸ್ ಸೆಂಟರ್ಸ್ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟನ್ನ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಎಲ್ಲ ಜಾಗದಲ್ಲೂ ನಿಮಗೆ ಬಹಳ ಸುಲಭವಾಗಿ ನಿಮಗೆ ಸರ್ವಿಸ್ ಸಿಗುತ್ತೆ. ಗ್ಯಾರಂಟಿ ಪೀರಿಯಡಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ. ನಿಮಗೆ ಗ್ಯಾರಂಟಿ ಪೀರಿಯಡ್ ಆದಮೇಲೆ ನಿಮಗೆ ಚಾರ್ಜ್ ಮಾಡ್ತಾರೆ. ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡಿಕೊಡ್ತಾರೆ. ಇದರಲ್ಲಿ ಇನ್ನೊಂದು ನಿಮಗೆ ಹೇಳೋದು ಮಾಡ್ತೇನೆ ನಾನು, ಕಂಡೆನ್ಸರ್ ಸ್ಟಾರ್ಟರ್ ಅಂದರೆ 1 ಬಾರ್ 2 ಬಾರ್ 3 ಸ್ಟಾರ್ಟರ್. ಇದನ್ನು ನೀವು ಉಪಯೋಗಿಸಿದ್ರೆ ಇದರಲ್ಲಿ ನಾವು ಅಡಿಷನಲ್ ಇನ್ನೂ 2 ಫೀಚರ್ಸ್ ಪ್ರಾವಿಷನ್ ಮಾಡಿದ್ದೀನಿ ನಾನು. ಈ 2 ಫೀಚರ್ಸ್ ಏನು ಇದೆ ಇದರಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಕೆಪಾಸಿಟರ್ ಪ್ರಾಬ್ಲಮಿಂದ ಆಗಲಿ, ಅಥವಾ ನಿಮ್ಮ ಮೋಟ್ರ್ ಥ್ರಸ್ಟ್ ಬೇರಿಂಗ್ ಡೌನ್ ಆಗಿರೋದ್ರಿಂದ ಆಗಲಿ, ಅಥವಾ ನಿಮ್ಮದು ಬೇರೆ ಏನಾದರೂ ಮೋಟ್ರ್ ಸಮಸ್ಯೆ ಇದ್ದಾಗ ನೀವು ಇಮ್ಮಿಡಿಯೇಟಾಗಿ ಟ್ರಿಪ್ ಮಾಡಿ ನಿಮಗೆ ಮೋಟ್ರನ್ನ ವೈಂಡಿಂಗ್ನ ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವು 2 ಸೇಫ್ಟಿ
ಫೀಚರ್ಸ್ನ ನಾನು ಪ್ರಾವಿಷನ್ ಮಾಡಿದ್ದೀನಿ. ಒಂದು ರೋಟರ್ ಲಾಕ್ ಟ್ರಿಪ್ ಅಂತ ಒಂದು ಪ್ರಾವಿಷನ್ ಮಾಡಿದ್ದೀನಿ. ಇನ್ನೊಂದು ನಿಮಗೆ ಚಿಕ್ಕ ಕೆಪಾಸಿಟರ್ ಅಂತಲೂ ಪ್ರಾವಿಷನ್ ಮಾಡಿದ್ದೀನಿ. ಅಂದರೆ ಕೆಪಾಸಿಟರ್ ನೀವು ಆಗದೆ ಬೈ ಮಿಸ್ಟೇಕ್ ರನ್ ಮಾಡಿದ್ರು ಚಿಕ್ಕ ಕೆಪಾಸಿಟರ್ ಅಂತ ಆಫ್ ಆಗುತ್ತೆ. ಕೆಪಾಸಿಟರ್ ಕಡಿಮೆ ಆದ್ರೂ ನಿಮಗೆ ಚಿಕ್ಕ ಕೆಪಾಸಿಟರ್ ಅಂತ ಆಫ್ ಆಗುತ್ತೆ. ನಿಮ್ಮ ಮೋಟ್ರ್ ರನ್ ಆಗಲಿಲ್ಲ ಅಥವಾ ರಿವರ್ಸ್ ರನ್ ಆಯಿತು 2 ಫೇಸ್ ಅಥವಾ ಜ್ಯೂಸ್ ಮಾಡಲಿ ಅಂತ ಹೇಳಿದ್ರೆ ನಿಮಗೆ ರೋಟರ್ ಲಾಕ್ ಟ್ರಿಪ್ ಅಂತ ನಿಮಗೆ ಆಫ್ ಆಗುತ್ತೆ. ಇದ್ರ ಜೊತೆಯಲ್ಲಿ ಇನ್ನು ಫರ್ದರ್ ಸೇಫ್ಟಿ ಏನು ಕೊಟ್ಟಿದ್ದೀನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೋಟಾರು ರನ್ ಆಗಬೇಕಾದ್ರೆ ನಿಮಗೆ ಕೆಲವು ಕಾರಣಗಳಿಂದ ಬೇರೆಯವ್ರ ಮೋಟ್ರ್ ಸ್ಟಾರ್ಟ್ ಮಾಡಿದಾಗ ಅಥವಾ ಮತ್ತೊಂದು ಆದಾಗಲೂ ನಿಮಗೆ ವೋಲ್ಟೇಜ್ ನಿಮಗೆ ಏರುಪೇರು ಆಗ್ತಾ ಇರುತ್ತೆ. ಆದರೆ ಕಡಿಮೆ ಆಗೋದು ಹೆಚ್ಚಿಗೆ ಆಗೋದಾಗ್ತದೆ. ಆ ಕಡಿಮೆ ಆದಾಗ ಹೆಚ್ಚಿಗೆ ಆದಾಗ ಒಂದು ಫಿಕ್ಸ್ಡ್ ಕಂಡೆನ್ಸರಲ್ಲಿ ನೀವು ಮೋಟ್ರನ್ನ ರನ್ ಮಾಡಿದ್ರೆ ನಿಮ್ಮ ಮೋಟ್ರ್ ಬಾಳಿಕೆ ಬರೋಲ್ಲ ವೈಂಡಿಂಗು. ಆಗ ನಿಮಗೆ ಏನಾಗಬೇಕು ಅಂತ ಹೇಳಿದ್ರೆ ಕಂಡೆನ್ಸರು ನಿಮಗೆ ಅಡ್ಜಸ್ಟ್ ಆಗ್ತಾ ಇರಬೇಕು. ಅಂದರೆ ವೋಲ್ಟೇಜ್ ಕಡಿಮೆ ಆದಾಗ ಜಾಸ್ತಿ ಕಂಡೆನ್ಸರ್ ತೊಗೋಬೇಕು, ವೋಲ್ಟೇಜು ಜಾಸ್ತಿ ಆದಾಗ ನಿಮಗೆ ಕಂಡೆನ್ಸರು ಕಡಿಮೆ ಮಾಡ್ಕೋಬೇಕು. ಈ ರನ್ನಿಂಗ್ ಟೈಮ್ನಲ್ಲೇನೆ ಕಂಡೆನ್ಸರ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು ಅಥವಾ ಕಡಿಮೆ ಮಾಡ್ಕೊಳ್ಳೋದು ಪ್ರಾವಿಷನ್ನು ನಮ್ಮ ಬಿಟಿಕೋ ಸ್ಟಾರ್ಟರ್ನಲ್ಲಿ ಕೊಟ್ಟಿದ್ದೀವಿ ಇದು. ಆಮೇಲೆ ನಮ್ಮ ಬಿಟಿಕೋ ಸ್ಟಾರ್ಟರು ನೀವು ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ 1 ಇಯರ್ ವಾರಂಟಿ ಇರುತ್ತೆ. 1 ಇಯರ್ ವಾರಂಟಿ ಅಂದರೆ ಎಕ್ಸೆಪ್ಟ್ ಬರ್ನಿಂಗ್ ನಿಮಗೆ ವಾರಂಟಿ ಕೊಡ್ತೀನಿ. ಬರ್ನ್ ಆದರೆ ನಿಮಗೆ ವಾರಂಟಿ ಇರೋದಿಲ್ಲ. ನೀವು ಈ ಒಂದು MPU ಮಾತ್ರ 100% ಗ್ಯಾರಂಟಿ ಇರುತ್ತೆ. ಇನ್ನು ಬೇರೆ ಐಟಮ್ ಕಾಂಟ್ಯಾಕ್ಟರ್ಸ್ ಎಲ್ಲ ಐಟಮ್ಸ್ಗೆ ನಿಮಗೆ ಓನ್ಲಿ ವಾರಂಟಿ, ಸರ್ವಿಸ್ ಚಾರ್ಜಸ್ ವಿಲ್ ಬಿ ಫ್ರೀ, ಬಟ್ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ. ಬಟ್ MPUನಲ್ಲಿ ನೀವು ಏನು ಪ್ರಾಬ್ಲಮ್ ಇದ್ದರೂ ಸಹಿತ ಫ್ರೀ ಆಫ್ ಕಾಸ್ಟಲ್ಲಿ 1 ಇಯರ್ವರೆಗೂ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.